ಬಿತ್ತನೆ ಬೀಜ ಕಳಪೆ ಹಾಗೂ ಕೃತಕ ಅಭಾವ ಸಹಿಸಲ್ಲ. ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಎಚ್ಚರಿಕೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಕೃಷಿ ಇಲಾಖೆಯ ಆವರಣದಲ್ಲಿ ಸೋಮವಾರದಂದು ಪಟ್ಟಣ ಸೇರಿದಂತೆ ತಾಲೂಕಿನ ಹಲವೆಡೆಗಳಲ್ಲಿ ಬೀಜ ಗೊಬ್ಬರ ಕಳಪೆ ವಿತರಿಸಲಾಗುತ್ತದೆ ಮತ್ತು ಹಲವು ಬಾರಿ ಕೃತಕ ಅಭಾವ ಸೃಷ್ಟಿಸಲಾಗುತ್ತಿದೆ ಎಂಬ ಆರೋಪ ಕೇಳಿ ಬರುತ್ತಿದೆ ಎಂದು ಪತ್ರಕರ್ತರು ಕೃಷಿ ಅಧಿಕಾರಿಯನ್ನು ಕೇಳಿದ ಪ್ರಶ್ನೆಗೆ ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರು ಮಾತನಾಡಿ, ಕಳಪೆ ಬೀಜ ಗೊಬ್ಬರ ಹಾಗೂ ಕೃತಕ ಅಭಾವ ಯಾವುದೇ ಕಾರಣಕ್ಕೆ ಸಹಿಸಲಾಗದು. ಅನ್ನ ಕೊಡುವ ರೈತರು ವರ್ಷ ಪೂರ್ತಿ ಹೊಲದಲ್ಲಿ ಬೆವರಿಳಿಸುವವರು, ಅವರ ಶ್ರಮಕ್ಕೆ ಮೋಸವಾದರೆ ಯಾವುದೇ ಕಾರಣಕ್ಕೆ ಸಹಿಸಲ್ಲ. ಅಂತಹ ವಂಚಕರು ಯಾರೇ ತಪ್ಪು ಮಾಡಿದ್ದರೂ ಅಕ್ಷಮ್ಯ ಅಪರಾಧವಾಗಿದ್ದು, ರೈತರ ಜೀವನದ ಜೊತೆ ಚೆನ್ನಾಟವಾಡಿದರೆ ತಕ್ಕ ಶಾಸ್ತಿ ಮಾಡಲಾಗುವುದು. ಅಂತಹ ಕಂಪನಿ ಮಾರಾಟಗಾರರ ಹಾಗೂ ಅಧಿಕಾರಿಗಳ ವಿರುದ್ಧ ಆರೋಪ ಸಾಬೀತಾದಲ್ಲಿ ಅಗತ್ಯ ಸಾಕ್ಷ್ಯಾಧಾರಗಳ ಸಮೇತ ದೂರು ನೀಡಿದ್ದಲ್ಲಿ ಅಂತವರ ವಿರುದ್ಧ ಹಾಗೂ ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳ ವಿರುದ್ಧ ಕಾನೂನು ರೀತ್ಯ ಕಠಿಣ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಲಾಗುವುದೆಂದು ಅವರು ಎಚ್ಚರಿಸಿದರು. ಮುಂಗಾರು ಶುಭಾರಂಭಗೊಂಡಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದ್ದು ಕೃಷಿ ಚಟುವಟಿಕೆಗಳು ಗರಿಗೆದರಿವೆ. ಈ ಕಾರಣಕ್ಕೆ ರೈತರ ಬೇಡಿಕೆಗೆ ತಕ್ಕಂತೆ ಬೀಜ ಗೊಬ್ಬರ ವಿತರಣೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಮುಂಗಾರು ಮಳೆ ಉತ್ತಮವಾಗಿರುವುದರಿಂದ ಕೃಷಿ ಚಟುವಟಿಕೆಗಳು ಚುರುಕಾಗಿದ್ದು, ಕೃಷಿ ಅಧಿಕಾರಿಗಳು ರೈತರ ಬೇಡಿಕೆಗೆ ಅನುಗುಣವಾಗಿ ಬಿತ್ತನೆ ಬೀಜ ಹಾಗೂ ಗೊಬ್ಬರ ವಿತರಿಸಬೇಕೆಂದು ಕೃಷಿ ಇಲಾಖಾ ಅಧಿಕಾರಿಗೆ ಸೂಚಿಸಿದರು. ಅವರು ಕೂಡ್ಲಿಗಿ ಪಟ್ಟಣದ ರೈತ ಸಂಪರ್ಕ ಕೇಂದ್ರದಲ್ಲಿ ರೈತರಿಗೆ ಮುಂಗಾರು ಹಂಗಾಮಿನ ಬಿತ್ತನೆ ಬೀಜ, ಗೊಬ್ಬರ, ಪರಿಕರಗಳನ್ನು ವಿತರಿಸಿ ಮಾತನಾಡಿದರು. ಕೃಷಿ ಇಲಾಖೆಯಲ್ಲಿ ರಿಯಾಯಿತಿ ದರದಲ್ಲಿ ಅಗತ್ಯವಾದಷ್ಟು ಬೀಜ ಗೊಬ್ಬರ ದೊರೆಯುತ್ತಿದ್ದು, ರೈತರು ಇದರ ಉಪಯೋಗ ಪಡೆದುಕೊಳ್ಳಬೇಕು. ಕೃಷಿಯಲ್ಲಿ ಹೆಚ್ಚು ಶ್ರಮ ವಹಿಸಿ ಕೆಲಸ ಮಾಡಿ ಸ್ವಾವಲಂಬಿಯ ಜೀವನ ಕಟ್ಟಿಕೊಳ್ಳುವಂತೆ ರೈತರಿಗೆ ಹೇಳಿದರು. ಈ ಸಂದರ್ಭದಲ್ಲಿ ಕೃಷಿ ಅಧಿಕಾರಿಗಳು ಮತ್ತು ರೈತರು ಹಾಗೂ ಪಟ್ಟಣ ಸೇರಿದಂತೆ ತಾಲೂಕಿನೆಲ್ಲೆಡೆಯಿಂದ ಆಗಮಿಸಿದ ಮುಖಂಡರು ಉಪಸ್ಥಿತರಿದ್ದರು. ಇಷ್ಟು ಸುತ್ತೆ ತಲೆ ಮೇಲೆ ಮಕ್ಕಳು ಇರ್ತದ್ರೆ ಏನ್ ಗತಿ? ನಾವು 2 ಹೊಸ ಶಾಲೆ ರೂಮ್ ಹಾಕಿವಿ. ಅಂಗನವಾಡಿ ಜೊತೆಗೆ 2 ಶಾಲೆ ಕೂಡ ರೂಮ್ ಪೂಜೆ ಬರ್ತೀವಿ. ಅರ್ಥ ಆಯ್ತು. ಈಗ 2 ಅಲ್ಲಿ ಮಾಡಿಸಿ ಆಮೇಲೆ ಮತ್ತೆ ಮುಂದಿನ ವರ್ಷ 2 ಇಲ್ಲಿ ಮಾಡ್ತೀವಿ. ಎಲ್ಲ ಟೋಟಲ್ 4 ಹೊಸ ಕ್ಲಾಸ್ ರೂಮ್ ಮಾಡ್ತೀವಿ. ಈಗ ಅಡಿಗೆ ಕೋಣೆ ಕೂಡ ಹೊಸದ್ ಮಾಡ್ಕೊಡ್ತೀವಿ. ಅರ್ಥ ಆಯ್ತಾ? ಶೌಚಾಲಯ ಕೂಡ ರಿಪೇರಿ ಇಟ್ಕೊಡ್ತೀವಿ. ಆಯ್ತಾ? ನೋಡಿ ಹಿಂಗೆ ಫ್ಯಾನ್ ಹಾಕ್ಬೇಕು ನೋಡಿ ಆಯ್ತಾ? ಇದೇನು ಮಲ್ನಾಡು ಅಂತೇಳಿ ಇವ್ರು ಯಾರು NGO ಸ್ವೆಟರ್ ಕೊಡ್ತಾರೆ. ಆಯ್ತಾ? ಒಂದು ಮತ್ತೆ ನೋಡಪ್ಪ, ಆಯ್ತಾ? ಇದು ಊಟಿ ಎಲ್ಲ ಇದು ಒಂದು ಕನಿಷ್ಠ ಜ್ಞಾನ ಇರ್ಬೇಕು. ಒಂದು ಫ್ಯಾನ್ ಹಾಕ್ಬೇಕು. ಇದೆಲ್ಲ ಬಳ್ಳಾರಿ, ಇದು ಬಿಸಿಲು ಪ್ರದೇಶ. ಫ್ಯಾನ್ ಇರ್ಬೇಕನ್ನ ಒಂದು ಕನಿಷ್ಠ ಜ್ಞಾನ ಇಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಒಂದು 500,000 ಆಗ್ತವೆ. ಆಯ್ತಾ? ಇಂಥ ವ್ಯವಸ್ಥೆ ನಮಗಿದೆ. ಅರ್ಥ ಆಯ್ತಾ? ನೀವು ಯಾಕಂತಂದ್ರೆ ನೀವು ಅರ್ಥ ಆಯ್ತಾ? ಎಲ್ಲ ಅವನ್ನೆಲ್ಲ ಸಾಕಷ್ಟು ದಾಸ ಮಾಡಿದ್ವಿ ಸರ್. ಸದ್ಯ ಏನು ಪರಿಸ್ಥಿತಿ ಏನು ಪ್ರಾಬ್ಲಮ್ ಇಲ್ಲ ಸರ್. ಈಗ DAPನ ನಾವು ನಂಬ್ಕೊಂಡು ಕುಂದಕ್ಕಾಗಲ್ಲ ಸರ್. ಆಲ್ಟ್ರೇಟರ್ಗಿಂತ ಎಲ್ಲ ರೈತರಿಗೆ ಅವೇರ್ನೆಸ್ ಮಾಡಿದ್ವಿ, ಎಲ್ಲ ತಗೊಂಡಿದ್ದೀವಿ. ಸೊ ಇದು ಬೀಜ ಗೊಬ್ಬರ ಏನೋ ಸ್ಟಾಕ್ ಪ್ರಾಬ್ಲಮ್ ಇಲ್ಲ. ಈಗ ನಾವು ಮಳೆ ಈಗಾಗಲೇ ಮುಂಗಾರು ಬೇಗನೆ ಬಂದಿರೋದ್ರಿಂದ 2016 ಏನು ಶಾರ್ಟೇಜ್ ಇದೆ. ಈಗ ಅವಧಿ ಮೀರಿ ಸ್ವಲ್ಪ ರೈತರಿಗೆ ಎಲ್ಲ ಸಪ್ಲೈ ಕೊಡ್ತಾ ಇದ್ದೀವಿ. ಸರ್ 2016 ರೂಪಾಯಿ ಇದೆ ನಮಗೆ. DAPಗೆ ಅದಕ್ಕೆ ಅದೇ ರೇಟಲ್ಲಿ ಸಿಗೋದು 1300-1350 ಅಂದರೆ 20-20-0-13 ಸಿಗೋದು. ಹಾಗಾಗಿ ಆ ಗೊಬ್ಬರ ಹಾಕೋದ್ರಿಂದ ನಮ್ಮ ಮೆಕ್ಕೆಜೋಳಕ್ಕೆ ಮತ್ತು ಉಳಿದ ಶೇಂಗಾ ಎಲ್ಲ ಅನುಕೂಲ ಇದೆ. ಯಾಕಂದ್ರೆ ನಮಗೆ DAPಲ್ಲಿ ಅದು ಗಂಧಕ ಅಂತ 13% ಇದೆ ಸರ್, ಬರಲ್ಲ. ಪೊಟ್ಯಾಶ್ ಅಲ್ಲಿರಲ್ಲ, ಇಲ್ಲಿರಲ್ಲ ಸರ್. ಹಾಗಾಗಿ ನಮಗೆ ರಂಜಕ ಮಾತ್ರ ಜಾಸ್ತಿ ಇರುತ್ತೆ ಸರ್ DAPಲ್ಲಿ. ಆ ರಂಜಕದ ಅಂಶ ನಮಗೇನು ಅಷ್ಟೇನು ಬೇಕಾಗಿಲ್ಲ ಸರ್. ನಮ್ಮ ಜಮೀನುಗಳಲ್ಲಿ ಸಾಕಷ್ಟು ಇದೆ. ಹಾಗಾಗಿ 20-20-0-13 ಅದೇ ಗೊಬ್ಬರ ಬಳಸೋದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ. ಹಿಂದಿನ ವರ್ಷ ಬಳಸಿದಾರೆ ಸರ್, ಒಳ್ಳೆ ಇಳುವರಿನ ಬಂದಿದ್ದಾವೆ. ಈ ವರ್ಷನೇ ಬಳಸೋದ್ರಿಂದ ಚೆನ್ನಾಗಿದೆ. ಅದು ರೈತರಿಗೆಲ್ಲ ಜಾಸ್ತಿ DAP ಅಂತ ತಲೆಗೆ ಹೋಗ್ಕೊಂಡ್ಬಿಟ್ಟೈತೆ ಸರ್. ಇದು ಪ್ರೊಡಕ್ಷನ್ ಕಡಿಮೆ ಇದೆ, ಅದು ಸಿಗಲ್ಲ. ಈಗ 100 ಟನ್ ಬರುತ್ತಲ್ಲ 10 ಟನ್ ಬರ್ತಾ ಇದೆ.
ಹಂಗಾಗಿ ಅದು ಹಿಂದೆ ಯಾರು ಬೀಳಬಾರ್ದಂತ ನಾವು ಸಾಕಷ್ಟು ಜಿಲ್ಲಾಡಳಿತದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಪ್ರಚಾರ ಮಾಡ್ತಿದ್ದಾರೆ. ಇಲ್ಲ ಅಂಗಡಿ ಹೊರಗಡೆ ಮಾರುಕಟ್ಟೆಗಳಲ್ಲಿ ಕೃತಕ ಅಭಾವ ಸೃಷ್ಟಿಯಾಗುತ್ತಿದೆ ಅನ್ನೋ ಗಂಭೀರವಾದ ಆರೋಪ ಇದೆ. ಇಲ್ಲ DAP ಮಾತ್ರ ಕೇಳ್ತಾ ಇದ್ದಾರೆ, DAP ಇಲ್ಲಿ ಬರ್ತಾನೆ ಇಲ್ಲ. ಇಲ್ಲ ಇದು ರೈತರ ಆರೋಪ, ರೈತರ ಮುಖಂಡರ ಆರೋಪ. ನಮ್ಮ ಆರೋಪ DAP ಬಗ್ಗೆ ಮತ್ತೆ 20-16 ಮತ್ತೆ ಕಳಪೆ ಬೀಜಗಳು ಸಾಕಷ್ಟು ಹೊರಗಡೆ ಮಾರಾಟ ಬಂದಿರತಕ್ಕಂಥದ್ದು ನಿಮ್ಮ ಹತ್ರ ಕಳಪೆ ಬೀಜಗಳು ಕಳಪೆ ಗಿಳಪೆ ಬೀಜ ಸಾಕಷ್ಟು ಹೊರಗಡೆ ಮಾರಾಟ ಆಗ್ತಿದೆ ಸರ್. ಅದಕ್ಕೆ ಈ ಕ್ರಮ ತಗೊಳ್ಳೋದಕ್ಕೆ ಮಾತ್ರ ಯಾವುದೇ ಕಳಪೆ ಡಾಕ್ಟರ್ ಆಗಿರ್ಬೋದು, ನಕಲಿ ಡಾಕ್ಟರ್ ಆಗಿರ್ಬೋದು, ನಕಲಿ ಬೀಜ ಗೊಬ್ಬರ ಆಗಿರ್ಬೋದು, ನಕಲಿ ಔಷಧಿ ಆಗಿರ್ಬೋದು, ಯಾವುದೇ ರೀತಿ ಯಾವುದೇ ಆಗಿಲ್ಲ, ನಕಲಿ ಯಾವುದೇ ಡಿಪಾರ್ಟ್ಮೆಂಟ್ ಇದ್ರೂ ನಮ್ಮ ತಾಲೂಕಲ್ಲಿ ಯಾವುದೇ ರೀತಿ ಅವ್ರಿಗೆ ಅವಕಾಶ ಕೊಡೋದಿಲ್ಲ ಆಯ್ತಾ. ಅವಾಗಲೇ ದೆನ್ ಆ್ಯಂಡ್ ಡೇರಲ್ಲಿ ಅವ್ರನ್ನ ಇಲ್ಲಿ ಖಾಲಿ ಮಾಡಿಸ್ತೀವಿ ಆಯಿತಾ. ಅದಕ್ಕೆ ನಾವು ಮುಂಚೆನೇ ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಿದ್ದೀವಿ. ಮತ್ತು ಅದಕ್ಕೋಸ್ಕರ ಈಗ ಮುಂಗಾರು ಶುರು ದೇವರಿಂದ ತುಂಬ ಚೆನ್ನಾಗಿ ಮಳೆ ಬಂದಿರೋದ್ರಿಂದ ಯಾವುದೇ ರೀತಿ ಕೊರತೆ ಆಗಬಾರ್ದು, ಕೊಡ್ರಿ ಅಂತೇಳಿ ಎಲ್ಲ ಹೇಳಿ ಈಗ ಎಲ್ಲ ಕಡೆನೂ ಸಫಿಷಿಯೆಂಟ್ ಸ್ಟಾಕ್ ಇದೆ. ಎಲ್ಲ ನಾವು ಡೈಲಿ ಮಾಹಿತಿ ತಗೊಳ್ತಾ ಇದ್ದೀವಿ ಮತ್ತು ಕರೆಕ್ಟಾಗಿ ಕೊಡೋಂಥ ಕೆಲಸ ಆಗ್ತಾ ಇದೆ. ಯಾವುದೇ ರೀತಿ ನಕಲಿ ಬೀಜ ಗೊಬ್ಬರಗಳದ್ದು ಮಾಹಿತಿ ಬಂದರೆ ಅದಕ್ಕೆ ಸುಮ್ಮನೆ ನೋಟಿಸ್ ಕೊಡೋದೇ ಅಲ್ಲ, ಗಮನ ಕೊಟ್ಟು ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಪಾಠ ಕೆಲಸ ಸುಮ್ಮನೆ ಮಾಡ್ತಾರೆ ಸರ್. DAP ಬಂದಿದೆ ಅಂದ್ರೆ ಕೊಡ್ತದ್ರ ಅಂತ ಮೊನ್ನೆ ಅಂದ್ರೆ 2-3 ಅಂಗಡಿ ನೋಡ್ಕೊಂಡ್ ಬಂದೆ. ಆಕ್ಚುಲಿ ಅವ್ರು DAP ಅಲರ್ಟ್ ಆಗಿಲ್ಲ, ಬಂದಿಲ್ಲ ಸರ್. ಸುಮ್ಮನೆ ಫೋನ್ ಮಾಡಿ ಹೇಳ್ತಾರೆ. ಒಂದು ನಿಮಿಷ ಆಯ್ತಾ. ಇದು ಮಾಧ್ಯಮಗಳಿಂದ ಕೂಡ ದಯವಿಟ್ಟು ಒಂದು ಒಳ್ಳೆ ಸಂದೇಶ ಹೋಗ್ಲಿ ಅಥವಾ ಯಾವುದೇ ರೀತಿ ಈ ಥರ ಕೃತಕ ಅಭಾವ ಸೃಷ್ಟಿ ಆಗಿರ್ಬೋದು ತಾವು ಹೇಳೋದು. ಮತ್ತು ಅವತ್ತು ನನಗೆ ಮಾಹಿತಿ ಬಂತು, ಇಮಿಡಿಯೇಟಾಗಿ ಅವರಿಗೆ ಫೋನ್ ಮಾಡಿದೆ. ಅವರು ಹೋಗಿ ಎಲ್ಲ ವಿಸಿಟ್ ಮಾಡಿ ನೋಡಿದಾಗ ಅದು ಸತ್ಯಾಂಶ ಬಂತು. ಅದು ಇದ್ರ DAP ಅಲ್ಲ, ಅದು ಬೇರೆ ಇದ್ರದ್ದು ಅಂತ ಹೇಳ್ಬಿಟ್ಟು ನನಗೆ ಇಮಿಡಿಯೇಟಾಗಿ ಅವ್ರು ಫೋನ್ ಮಾಡಿ ಮತ್ತೆ ವಾಪಸ್ ಹೇಳಿದ್ರು. ಅದ್ರ ಬಗ್ಗೆ ನಾವು ತುಂಬ ಗಮನ ಹರಿಸಿದ್ವಿ. ಯಾವುದೇ ರೀತಿ ನಕಲಿ ಇದ್ರದ್ದಕ್ಕೆ ಅವಕಾಶ ಇರಬಾರ್ದು. ಯಾಕೆಂದರೆ ರೈತರು ಭಾಳ ಜನ ಇಲ್ಲೆಲ್ಲ ಅಮಾಯಕರಿದ್ದಾರೆ, ಅವ್ರಿಗೆ ಮೋಸ ಆಗಂತ ಕೆಲಸಕ್ಕೆ ನಾವು ಯಾವುದೇ ಕಾರಣಕ್ಕೆ ಅವಕಾಶ ಕೊಡೋದಿಲ್ಲ. ಅದೇ ಸರ್, ಈಗ ಪ್ರತಿ ವರ್ಷನೂ ರೈತರು ಬೇರೆ ಕಡೆಗೆ ಗೊಬ್ಬರಗಳನ್ನು ತಗೊಂಬರಕ್ಕೆ ಇದೇ DAPನೇ ತಗೊಂಬರ್ಲಿಕ್ಕೆ ಸುಮಾರು ಸಾರಿ ಕಂಪ್ಲೇಂಟ್ ಮಾಡಿದ್ದಾರೆ ಕೃಷಿ ಇಲಾಖೆಗೆ. ಆದ್ರೂ ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಿಲ್ಲ. ನಾವು ಸಹ ನ್ಯೂಸ್ಗಳು ಮಾಡಿದ್ವಿ ಸರ್. ಅವರು ಕೃಷಿ ಇಲಾಖೆಯವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಈಗ ಕೃತಕ ಅಭಾವ ಸೃಷ್ಟಿ ಅಲ್ಲ, ಅಭಾವ ಇರೋದು ನಿಜ. ಆದರೆ ಅದಕ್ಕೆ ಆಲ್ಟರ್ನೇಟ್ ಆಗಿ ಈಗ ಹೇಳಿದ್ರಲ್ಲ 100 ಚೀಲ ಬರೋ ಕಡೆ 10 ಚೀಲ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಆಲ್ಟರ್ನೇಟಿವ್ ಆಗಿ ಬೇರೆದು ನಾವು ರೆಡಿ ಇದೆ, ಕೊಡ್ತಾ ಇದ್ದೀವಿ. ಜನಗಳ ಆತಂಕ ಪಡಬೇಕಾಗಿಲ್ಲ ಅಂತೇಳಿ ಸ್ಪಷ್ಟವಾಗಿ ಅವರು ಹೇಳ್ತಾ ಇದ್ದಾರೆ. ಅಲ್ಲಿ ದರಪಟ್ಟಿ ಹಾಕಿರೋದು ಇಡ್ಲಿ ಇಷ್ಟು, ದೋಸೆ ಇಷ್ಟು, ಕಾಫಿ ಇಷ್ಟು, ಟೀ ಇಷ್ಟು, ಚೌಚಾ ಇಷ್ಟು, ಅದನ್ನು ಆಸ್ಪತ್ರೆಗಳಿಗೂ ತಂದು ಈಗ ನಮ್ಮದು KPME ಲೈಸೆನ್ಸ್ ತಗೊಂಡು ಎಲ್ಲ ದರಪಟ್ಟಿ ನಿಗದಿ ಮಾಡಬೇಕು. ಇಲ್ಲೂ ಅಷ್ಟೇ ಆಯಿತಾ. ಇವತ್ತೇ ಈಗ ನೋಡಿ, ಈಗ ಮತ್ತೆ ಅಲ್ಲೇನೋ ಕ್ಲೋಸ್ ಮಾಡೋದು ಮಾಡಿದ್ರೆ ರೈತರಿಗೆ ತೊಂದರೆ ಆಗ್ತದೆ ಸರ್. ಇವತ್ತೇ ನೀವು ಸ್ಪಷ್ಟ ನಿರ್ದೇಶನ ಕೊಡಿ, ಯಾರ್ಯಾರು ಗೊಬ್ಬರದ ಅಂಗಡಿಗಳಿದ್ದಾವೆ ಆಯಿತಾ, ಇಮ್ಮಿಡಿಯೇಟಾಗಿ ಅದು ದರಪಟ್ಟಿ ಹಾಕಬೇಕಂತೇಳಿ. ಇದರಲ್ಲಿ ಯಾವುದೇ ರೀತಿ ಸರ್ ಒಂದ್ ಸೆಕೆಂಡ್ ಅವ್ರು ಏನು ಹೇಳಿದ್ರು, ಬರ್ರಿ ಹೋಗೋ ನಂತರಲ್ಲ ನಾವು ವರದಿ ಮಾಡಿದ್ವಿ. ಏನು ಕ್ರಮ ಕೈಗೊಂಡ್ರಿ ನೀವು? ಸುಮ್ಮನೆ ವರದಿ ಮಾಡ್ತಾರ ರಿಪೋರ್ಟರ್ಗಳು, ಅಷ್ಟೇ ತಗೊಂಡ್ಬಿಟ್ರ ನೀವು ಯಾವ ರೀತಿ ಕೇಳೋದಂದ್ರೆ ನಮ್ಮಂದೇ ಸುಳ್ಳು ಅನ್ನೋ ಹೇಳ್ತಾ ಇದ್ದೀರಲ್ಲ. ಯಾವ ಕ್ರಮ ಜರುಗಿಸ್ತೀರಿ? ಯಾವ ಕ್ರಮ ಜರುಗಿಸೋದಿಲ್ಲ ನೀವು. ಸೋಮವಾರ ಇನ್ನು 3 ದಿವಸದೊಳಗೆ ಎಲ್ಲ ಅಂಗಡಿಗಳಲ್ಲಿ ದರಪಟ್ಟಿ. ಏನು ಪ್ರಾಬ್ಲಮ್? ದರಪಟ್ಟಿ ಹಾಕಕ್ಕೆ ಪ್ರಾಬ್ಲಮ್ ಏನು ಪ್ರಾಬ್ಲಮ್? ಸ್ಟಾಕ್ ಎಷ್ಟಿದೆ, ರೇಟ್ ಎಷ್ಟಿದೆ ಎಲ್ಲ ಹಾಕ್ಬೇಕು. ಈಗ ಸ್ಟಾಕ್ ಮಾಡ್ಕೊಳ್ತಾರೆ ಸರ್. ಅವ್ರ ಟೈಮ್ ಬಂದಾಗ ರೇಟ್ ರೈತರಿಗೆ ಬೀಜ ಕೊಡ್ತಾರೆ. ಮಳೆ ಬರ್ತಾ ಇದೆ.